ಆರೋಗ್ಯ ಸಮಸ್ಯೆ ಸರಿ ಆಗುತ್ತೆ. ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ನಮ್ಮ ಪ್ರಕಾಶ್ ಅವರ ಒಂದು ಮಾಹಿತಿಯ ಪ್ರಕಾರ ನಾವು ಅದಕ್ಕೆ ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ. ಪ್ರಕಾಶ್ ಅವರು ಹೇಳಿದರು. ಅಲ್ಲಿಯ ವಿಶೇಷತೆ ಏನಂದರೆ ಅಲ್ಲಿ ಹೋಗಿ ಬೇಡಿದವರಿಗೆ ಕೊಡುವ ಬಳೆ ಪದ್ಮಾವತಿ ದೇವಸ್ಥಾನ, ವರ ಕೊಡುವ ಬಳೆ ಪದ್ಮಾವತಿ ದೇವಸ್ಥಾನ. ಹಾಗೆ ನಾವು ಹೋಗ್ತಾ ಇದ್ದೇವೆ. ನೋಡ ಅವಾಗ ವರ ಸಿಗಲೆಂದು ಪ್ರಾರ್ಥಿಸುತ್ತಾ ಪ್ರಯಾಣ ಸಾಗಿಸೋಣ. ಇವತ್ತಿನ ನಮ್ಮ ಪಯಣ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ನಾವು ಬಂದದ್ದು ಸಾಗರದ ಜೋಗ್ ಫಾಲ್ಸ್ ನೋಡಲಿಕ್ಕೆ. ಆದರೆ ನನ್ನ ಫ್ರೆಂಡ್ ಪ್ರಕಾಶ್ ಹೇಳಿದ ಇಲ್ಲೇ ಮುಂದಕ್ಕೆ ಒಂದು ಬಳೆ ಪದ್ಮಾವತಿ ದೇವಸ್ಥಾನ ಇದೆ, ತುಂಬ ಪ್ರಸಿದ್ಧಿಯಾಗಿದೆ, ಎಲ್ಲರ ಕಷ್ಟ ಅಂತ ಬಂದವರಿಗೆ ಅಲ್ಲಿ ಪರಿಹಾರ ಸಿಕ್ಕಿದೆ ಅಂತ ಹೇಳಿದ. ಸುಸ್ತಾಗಿತ್ತು, ಬೇಡ ಅಂತ ಅಂದ್ಕೊಂಡು ನಾನು ರಿಟರ್ನ್ ಬಂದೆ. ತುಂಬ ದೂರ ರಿಟರ್ನ್ ಬಂದೆ. ಆದರೆ ಮನಸ್ಸಲ್ಲಿ ಏನೋ ಒಂದು ಕಳವಳ ಇತ್ತು. ಇಷ್ಟು ಹೇಳಿದ ಮೇಲೆ ನಾವು ಹೋಗೋದಿರೋದು ಸರಿಯಲ್ಲ ಅಂತ ಹೇಳಿ ದೇವಸ್ಥಾನದ ಕಡೆಗೆ ನಮ್ಮ ಪಯಣ ಮುಂದುವರಿಸಿದೆವು. ವಿಶೇಷ ಅಂತ ಹೇಳಿದರೆ ಏನೋ ಒಂದು ಮನಸ್ಸಿಗೆ ಸಂತೋಷ ಸಿಕ್ತು ಇಲ್ಲಿ ಪ್ಲೇಸಲ್ಲಿ. ಈ ಪ್ರಕೃತಿ ಮಡಲಲ್ಲಿ ಸುಂದರವಾದ ಒಂದು ದೇವಸ್ಥಾನ ವಿಡಿಯೋ ಮಾಡಿದ್ದೇನೆ. ಪ್ರಕೃತಿಯ ಮಧ್ಯದಲ್ಲಿ ಸುಂದರವಾದ ಈ ಬಳೆ ಪದ್ಮಾವತಿ ದೇವಸ್ಥಾನ ನೋಡಲು ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರು ಭಕ್ತಾದಿಗಳಿಗೆ ವರ ನೀಡಿದ್ದಾರೆ. ಹಾಗೆ ನಿಮಗೆ ಮನಸ್ಸಿದ್ದಲ್ಲಿ ದಯವಿಟ್ಟು ಬಂದು ಒಂದು ಸಲ ಅಮ್ಮನವರ ದರ್ಶನವನ್ನು ಮಾಡಿ. ಹಿಂಗಿರ್ಕೊಳ बोले 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 ಇದು ಕ್ಷೇತ್ರ ವಡನ್ಬೇಲ್ ಅಂತ ನಮ್ಮ ಕ್ಷೇತ್ರ ಇದೆ. ಇದು ವಡನ್ಬೇಲ್ ಪದ್ಮಾವತಿ ದೇವಿ. ಈಗೀಗೂ ನೀವು ಯೂಟ್ಯೂಬ್ ಮೇಲೆ ಬಳೆ ಪದ್ಮಾವತಿ ಅಮ್ಮನವರಂತೂ ನೀವು ಯೂಟ್ಯೂಬ್ ಮೇಲೆ ನೋಡ್ತೀರಿ. ಇಲ್ಲಿ ಅಮ್ಮನವ್ರದ್ದು ಮೂರ್ತಿ ಸ್ಥಾನಾವಧಿ ಎದುರುಗಡೆ ಮೂಲ ಸ್ಥಾನ ಇದೆ. ಮೂರ್ತಿ ಸ್ಥಾನಲ್ಲಿ ಅಮ್ಮನವರು ಮೂರ್ತಿ ರೂಪದಲ್ಲಿದ್ದಾರೆ, ಮೂಲ ಸ್ಥಾನದಲ್ಲಿ ಬುದ್ಧದ ರೂಪದಲ್ಲಿದ್ದಾರೆ. ಇಲ್ಲಿ ಅಮ್ಮನವ್ರದ್ದು ಹರಕೆ ವಿಶೇಷ ಏನಂದ್ರೆ ಮಂಗಲಕಾರ್ಯ ವಿಚಾರ, ಸಂತಾನ ವಿಚಾರ, ಆರೋಗ್ಯ ವಿಚಾರ, ಕೋರ್ಟ್ ವಿಚಾರ, ಮಕ್ಕಳ ವಿದ್ಯಾಭ್ಯಾಸ ವಿಚಾರ, ವ್ಯಾಪಾರೋದ್ಯೋಗ ವಿಚಾರ, ಈ ತರ ಬೇರೆ ಬೇರೆ ವಿಚಾರಕ್ಕೆ ಭಕ್ತರು ಇಲ್ಲಿ ಅಮ್ಮನವರಿಗೆ ಸಂಕಲ್ಪ ಮಾಡ್ಕೋತಾರೆ. ಇಲ್ಲಿ ಬಳೆ ವಿಶೇಷ ಜಾಸ್ತಿ ಇದೆ, ಬಳೆ ಹರಕೆಗಳು ಜಾಸ್ತಿ ಇದಾವೆ. ಮಗು ಆದ ನಂತರ ಮಗು ತೂಕಷ್ಟು ಬಳೆ ಕೊಡ್ತಾರೆ. ಮದುವೆ ಆದ್ರೆ ಗಂಡ ಹೆಂಡತಿ ಜೋಡಿಲೇ ಬಂದು 1000 ಗಂಟು ಬಳೆ ಕೊಡ್ತಾರೆ. ಇದು ಕ್ಷೇತ್ರ ಇಲ್ಲಿ ಬಂದು 75 ವರ್ಷ ಆಗಿದೆ. ಅದಕ್ಕಿಂತ ಮುಂಚೆ ಲಿಂಗನಮುಖಿ ಬ್ಯಾಕ್ ವಾಟರ್ದಾಗೆ ತಾಯಿಮೂರು ಹೆಬ್ಬೇಲ್ ಅಂತ ಮುಳುಗಡೆ ಆಗಿದೆ. ಅದರ ನಂತರ ಕ್ಷೇತ್ರ ಧರ್ಮದರ್ಶಿಗಳು ಶ್ರೀ ವೀರರಾಜ್ ಜೈನ್ ಅವರು
ಅಮ್ಮನವ್ರ ಪ್ರತಿಮೆನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಸುತ್ತಮುತ್ತ 13 ಅಡಿ ಹುತ್ತು ಬೆಳೆದಿದೆ. ಆ ಹುತ್ತಿನ ಜೊತೆನೆ ಅಮ್ಮನವ್ರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿ ಇವಾಗ ನಾವು 13 ಅಡಿಯ ಮೇಲೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮೂಲ ಪ್ರಸಾದ ಕ್ಷೇತ್ರ ಧರ್ಮದರ್ಶಿಗಳು ಶ್ರೀ ವೀರರಾಜ ಜೈನ್ ಅಂತ. ನಿಮ್ದೇನು ಸಮಸ್ಯೆ ಇದ್ರೆ, ಏನ್ ಸಮಸ್ಯೆ ಇದೆ, ಪರಿಹಾರ ಯಾವ ತರ ಮಾಡಬೇಕು ಎಲ್ಲ ಹೇಳ್ತಾರೆ. ಹುತ್ತದ ಮಣ್ಣು ಮೂಲ ಪ್ರಸಾದ ಅಂತ ಅಂತಾರೋ, ಆ ಮೂಲ ಪ್ರಸಾದ ಸಂತಾನ ವಿಚಾರಕ್ಕೆ, ಆರೋಗ್ಯ ವಿಚಾರಕ್ಕೆ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿ ಅಮ್ಮನವ್ರದ್ದು ಭಾರಿ ವಿಶೇಷ ಇದೆ. ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವ್ರಿಗೆ ವಿಶೇಷ ಮಂಗಲಾರತಿ ಆಗ್ತದೆ. ಬೆಳಗ್ಗೆ 7:00 ಅಮ್ಮನವ್ರಿಗೆ ಪಂಚಾಮೃತ ಪೂಜಾಗಳು ಆಗ್ತವೆ. 9:00 ಅಮ್ಮನವ್ರಿಗೆ ವಿಶೇಷ ಮಂಗಲ ಮಹಾರತಿ ಆಗುತ್ತೆ. ಬೆಳಗ್ಗೆ 7 ಸಂಜೆ 7 ಗಂಟೆ ತನಕ ಭಕ್ತರಿಗೆ ದರ್ಶನಕ್ಕೆ ದೇವಸ್ಥಾನ. ಇಲ್ಲಿ ಯಾರಿಗೆ ನಾಗದೋಷ ಇದೆ ನೋಡಿ, ಸಂತಾನ ಭಾಗ್ಯದವರಿಗೆ, ಮಂಗಳಚಾರ್ಯರಿಗೆ, ಪ್ರತಿಯೊಬ್ಬರಿಗೂ ನಾಗದೋಷ ಇದ್ದವರಿಗೆ ಒಂದು ವಾರದ ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ತಾರೆ. ಅವ್ರ ಕೈಲೇ ಪೂಜೆ ಮಾಡಿಸ್ತಾರೆ. ಅವಾಗ ಅಭಿಷೇಕನೂ ಅವ್ರ ಕೈಲೇ ಅವ್ರ ಕೈಲೇ ಅಭಿಷೇಕ, ಪ್ರತಿಯೊಂದು ಅವ್ರ ಕೈಲೇ ಮಾಡ್ತಾರೆ. ಇದಕ್ಕಿಂತ ವಾರ ಅಂತ ಏನಾದ್ರು ಇದೆಯಾ? ಇಲ್ಲ, ಅವ್ರಿಗೆ ಯಾವ ವಾರ ಬೇಕೋ ಆ ವಾರ, ನಮ್ಮದೇನು ಅವ್ರಿಗೆ ಯಾವ ಡೇಟ್ ಬೇಕೋ ಆ ಡೇಟ್ ಕೊಡ್ತಾರೆ. ಆನ್ಲೈನ್ ಬುಕಿಂಗ್ ಮಾಡೋದು ಆನ್ಲೈನ್ ಬುಕ್ಕಿಂಗ್ ಆಫೀಸಲ್ಲಿ ನಂಬರಲ್ಲಿ ಆಫೀಸಲ್ಲಿ. ಸರಿ ಸರಿ. ಅದು ನಮ್ಮ ಜೈನ ಧರ್ಮ ತೀರ್ಥಂಕರ ಪಾರ್ಶ್ವನಾಥ್ ಅಂತ. ಹಾಂ ಹಾಂ. ಅದು ರೀಸೆಂಟ್ 1 year ಆಯಿತು ಪಂಚಕಲ್ಯಾಣ ಮಾಡಿ. ಓಕೆ, ಅಲ್ಲಿ ಮೇಲೆ ಹೋಗಿ ಮಾಡ್ಕೊಂಡು ಬಂದೆ. ಮಾಡ್ಬೋದಾ? ಎಲ್ಲರಿಗೂ ನೋಡ್ರಿ, ಈ ಕ್ಷೇತ್ರ ಶರಾವತಿ ಹಿನ್ನೀರಿನಲ್ಲಿ ಈ ಕ್ಷೇತ್ರ ಮುಳುಗಡೆ ಆಗುತ್ತೆ. ಲಿಂಗನಮಕ್ಕಿ ಡ್ಯಾಮ್ದಲ್ಲಿ ಅಲ್ಲ ಹೆಬ್ಬೈಲು ಅಂತೇಳಿ ಊರ ಹೆಸರು. ಡ್ಯಾಮ್ ಮುಳುಗಡೆ ಆದಾಗ ಸರ್ಕಾರ 2 ಎಕರೆ ಜಮೀನು ಕೊಡುತ್ತೆ. ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಿದ್ದಾರೆ, ಅವ್ರು ತಂದಿರೋ ಕಾಲಕ್ಕೆ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಹುತ್ತಾ ಬೆಳೀತಾ ಬರುತ್ತೆ. ನಮ್ಮ ಧರ್ಮದರ್ಶಿಗಳ ಹೆಸರು HM ವೀರರಾಜ ಜೈನ್ ಅಂತೇಳಿ ಇದ್ದಾರೆ. ಅವ್ರು ತಂದಿರೋ ಕಾಲಕ್ಕೆ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಹುತ್ತಾ ಬೆಳೀತಾ ಬರುತ್ತೆ. ಮಳೆ ಅಂದರೆ ಯಾಕೆ ಇಷ್ಟ ಅಂತಂದರೆ ಅಮ್ಮನಿಗೆ ಮಾಡಲಾರದಂಥ ಹೂವಿನ ಮಾಲೆ. ಮಳೆ ಮತ್ತು ಮಲ್ಲಿಗೆ ಹೂ ಅಂದರೆ ಇಷ್ಟ. ಮಲ್ಲಿಗೆ ಹೂವು, ಮಲ್ಲಿಗೆ ಹೂವು ಮಳೆ ಅದು ಬಾಡೋದಿಲ್ಲ. ಮಳೆ ಅದು ಕಲರ್ ಚೇಂಜ್ ಆಗಿದೆ ಅಲ್ಲ? ಕಪ್ಪು ಕಲರ್ ಲೈಟ್ ಹಾಕಿದಾರಲ್ಲ ಆ ಕಲರ್ ಕಾಣುತ್ತೆ. ಮಣ್ಣು ಹುತ್ತದ ಮಣ್ಣು. ಹಾಂ ಹಾಂ. ಅಲ್ಲ ಅದು ಗ್ರೀನ್ ಏನಾ? ಅದು ಹಸಿರ ಎಲ್ಲ ಬಳೆ ಬರುತ್ತಾ? ಹಾಂ, ಬೆಳೆ ಮಣ್ಣೆ ಅದು. ಅಲ್ಲ ಬಳೆ ಬೆಳೆ ಮಾತ್ರ ಕೊಡ್ಬೇಕಂತ ಅದು ಹಸಿರು ಬೆಳೆನೇ ಮಾತ್ರ ಕೊಡ್ತಾರೆ ಇಲ್ಲಿ. ಹಾಂ, ಮತ್ತೆ ಅದು ಕಪ್ಪು ಅದಂಗೆ ಕಪ್ಪಾಗಿದೆ ಅಂದ್ರೆ ಹಳೆ ಕಾಲದ ಬೆಳೆ ಇದು. ಹಂಗೆ ಹಂಗೆ. ಹಳೆ ಕಾಲದ ಬೆಳೆ ಕಪ್ಪಾಗಿದೆ. ಅಲ್ಲ, ಹೌದು ಹೌದು ಹೌದು.
ಹಾಕಿದ್ದು ಕಪ್ಪಾಗಿಲ್ಲ. ಹೌದು ಅದೇ ನಾನು ಅದೇ ಅಂದ್ಕೊಂಡೆ. ಇದು ಭೂಮಿಯಿಂದ 12 ಅಡಿ ಹೋಗ್ತಾ ಇದೆ. ಓ ಭೂಮಿಯಿಂದ ಅಡಿ. ಇದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಟ್ಟಿ ಮೇಲೆ ನಿಂತಿದ್ದಾರೆ. ಓಹೋ. ಬಳೆ ಅಂದರೆ ಯಾಕೆ ಇಷ್ಟ ಅಂತಂದರೆ ಯಾರಿಗೆ ಸಂತಾನ ಇಲ್ಲ ಬೇಡ್ಕೊಂಡು ಹೋಗ್ತಾರೆ. ಆದ್ಮೇಲೆ ಮಗುನ ತೂಕ ಬಳೆ ಕೊಡ್ತಾರೆ. ಓಕೆ. ಯಾರ ಮಕ್ಕಳ ಮದುವೆ ಆಗಿಲ್ಲ ಬೇಡ್ಕೊಂಡು ಹೋಗ್ತಾರೆ. 1008 ಬಳೆ ಹಾಕಿ ಜೋಡಲ್ಲೇ ಬಂದು ಉಡಿ ತುಂಬ್ತಾರೆ. ಮತ್ತು ಒಂದು ಅನ್ನದಾನ ಸೇವೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಮತ್ತು ಯಾರ ಮಕ್ಕಳಿಗೆ ಇವತ್ತು ಗೌರ್ಮೆಂಟ್ ಸೀಟ್ ಸಿಗಲಿ, ಸೀಟ್ ಸಿಗಲಿ, MBBS, ಇಂಜಿನಿಯರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆಯದಾಗುತ್ತೆ ಅವರು ಅನ್ನದಾನ ಮಾಡ್ತಾರೆ. ಯಾರು ಇವತ್ತು ಮನೆ ಕಟ್ಟೋ ವಿಚಾರದಲ್ಲಿ, ತಗೊಳ್ಳೋ ವಿಚಾರದಲ್ಲಿ, ಸೇಲ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೆಯದಾಗುತ್ತೆ. ಅವರು 501 ಬಳೆ ಹಾಕಿ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ ಮಾಡ್ತಾರೆ. ಮತ್ತು ಯಾರು ಇವತ್ತು ವಿದೇಶಕ್ಕೆ ಹೋಗಬೇಕು, ಪಾಸ್ಪೋರ್ಟ್ ಸಿಗಬೇಕು, ಬಿಸ್ನೆಸ್ ಮಾಡ್ತಾರೆ, ಆಸ್ತಿ ಖರೀದಿ ಮಾಡಬೇಕು, ಬೋರ್ ಹಾಕಿಸ್ಬೇಕು, ನೀರು ಬೀಳಬೇಕು ಕೇಳ್ಕೊಂಡು ಹೋಗ್ತಾರೆ. ಅವರು 501 ಬಳೆ ಹಾಕಿ ಅನ್ನದಾನ ಸೇವೆ ಮಾಡ್ತಾರೆ. ಮತ್ತು ಯಾರು ಇವತ್ತು ಮಕ್ಕಳಿಗೆ ಗೌರ್ಮೆಂಟ್ ಸೀಟ್ ಸಿಗಲಿ, MD ಸೀಟ್ ಸಿಗಲಿ, MBBS, ಇಂಜಿನಿಯರ್ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೆಯದಾದ್ಮೇಲೆ ಅವರು ಅನ್ನದಾನ ಸೇವೆ ಮಾಡ್ತಾರೆ. ಈಗ ಏನಾದರೂ ಪ್ರಾಬ್ಲಮ್ಸ್, ರೋಗ ಆ ಥರ ಎಲ್ಲ ಇದ್ದರೆ ಅದೆಲ್ಲ ಜನಕ್ಕೆ ಹೇಳ್ತಾರೆ. ಅದಕ್ಕೆ ಅವರು ಬೆಲ್ಲದಷ್ಟು, ಅವರು ಎಷ್ಟು ವೇಟ್ ಇರ್ತಾರೆ ಅಷ್ಟು ತೂಕದಷ್ಟು ಅಕ್ಕಿ, ಸಕ್ಕರೆ, ಬೆಲ್ಲ ಅಂತ ಅವರೇ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಭಕ್ತರು. ಸರಿ. ಅದೇ ಪ್ರಕಾರ ಅವರ ಪರಿಹಾರ ಸಿಗುತ್ತೆ. ಪರಿಹಾರ ಸಿಕ್ಕ ಮೇಲೆ ಅವರ ಇಲ್ಲಿ ಬಂದು ಅದನ್ನು ಇದು ಮಾಡೋದು, ಇದನ್ನು ಮಾಡ್ತಾರೆ, ಕೊಡಬೇಕು. ಹಾಂ, ನೋಡಿ ಎಲ್ಲ ಒಳ್ಳೆ ಅನುಕೂಲ ಇದೆ. ಇದು ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲೂಕು, ಜೋಗ್ ಫಾಲ್ಸು, ಕೊಡನ್ಬೈಲ್. ಇಲ್ಲಿ ಬೆಳಗ್ಗೆ 9 ಕಾಲಿಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ 12 ಕಾಲಿಗೆ ಊಟ, ನಂತರ ಲಾಸ್ಟ್ 3 ಗಂಟೆಗೆ ಬಂದು ಸಾಯಂಕಾಲ 6:45ರಿಂದ 7:15ಕ್ಕೆ ಬಿಡುತ್ತೆ ಊಟ ಮುಕ್ತಾಯ. ಊಟ ಅನ್ನ ಪ್ರಸಾದ ಇದೆ. ಆರೋಗ್ಯ ಸಮಸ್ಯೆ ಸರಿಯಾಗುತ್ತೆ. ತಾಯಿ ಹರಕೆ ಮಾಡ್ಕೊಂಡು ಹೋಗ್ಬೇಕು. ಆರೋಗ್ಯ ಸರಿ ಹೋದ್ಮೇಲೆ ನಿಮ್ಮ ತೂಕ ಬೆಲ್ಲ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ್ಬೇಕು, ಅಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅವ್ರವ್ರ ಮನಸ್ಸಿಗೆ ಏನೇನು ಬರುತ್ತೆ ಹೇಳ್ಕೊಂಡು ಹೋಗ್ತಾರೆ. ಅದೆಲ್ಲ ಸರಿಯಾಗುತ್ತೆ ಅಂದ್ಕೊಡ್ತಾರೆ. ಇಲ್ಲಿ ಕೊಡಬೇಕು ಇಷ್ಟಂತ ಏನಿಲ್ಲ, ಅದೇನಿಲ್ಲ. ನೀವು ಎಷ್ಟು ವೇಟ್ ಸೇವೆ ನಮ್ಮ ವೇಟ್. ಓಕೆ. ತಮ್ಮ ಹೆಸರು? ನನ್ನ ಹೆಸರು ಸುನೀಲ್. ತಾವೇನು ಅಮ್ಮನ ಹತ್ರ ಬಂದಿದ್ದೀರಿ? ಅಂದರೆ ನನಗೆ ಕೆಲಸ ಸಿಗಬೇಕಂತ, ಜಾಬ್ ಆಗ್ಬೇಕಾ? ಹೇಳ್ಕೊಳ್ಳಿ. ಅಮ್ಮನಿಗೆ 501 ಬಳೆ ಹಾಕಿ ಮೊದಲೇ ಸಂಬಳದಲ್ಲಿ ಅನ್ನದಾನ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ಹೇಳ್ಕೊಂಡು ಕೊಡಿ. ಜಾಬಲ್ಲಿ ಇನ್ಕ್ರಿಮೆಂಟ್ ಆಗಬೇಕು ಸ್ವಲ್ಪ ಜಾಸ್ತಿ. ನಿಮ್ಮ ಹೆಸರು? ಸುನೀಲ್ ನಾಮದೇಶ ಸಹ ಕುಟುಂಬ ಬಳೆ ಅರ್ಪಣಂ ಕರೋಮಿ ಸ್ವಾಹ. ಇದು ಭೂತರಾಜ್ ಅಂತ ಹೇಳಿಬಿಟ್ಟು ಇಲ್ಲಿ ಹರಕೆಗಳು ಏನು ವಿಷಯದ ಬಗ್ಗೆ ಅಂತ, ಇಲ್ಲಿ ಹರಕೆಗಳಂದರೆ ಯಾರು ನಿಮ್ಮ ಮೇಲೆ ವಾಮಾಚಾರಗಳು ಮಾಡೋದಾಗಲಿ, ಅಥವಾ ನಿಮ್ಮಲ್ಲಿ ಏನಾದ್ರು ಕಳ್ತನ ಆಗೋದಾಗಲಿ, ಮತ್ತು ಬೇರೆಯವರಿಗೆ ಮೋಸ ಮಾಡೋದಾಗಲಿ, ಅಥವಾ ಬೇರೆಯವರಿಂದ ಬೇರೆಯವ್ರಿಗೆ ದುಡ್ಡು ಕೊಟ್ಟಿದ್ರೆ ಆ ದುಡ್ಡು ಬರೆದಿರೋದಾಗಲಿ, ಅಂಥ ಕೇಸ್ಗಳಿದ್ರೆ ತಾಯಿ ಇಲ್ಲಿ ಭೂತರಾಜ್ ಅಂತ ಹೇಳ್ಕೋಬೇಕು. ಅದಕ್ಕೆ ಕೆಲಸಗಳಾದ್ಮೇಲೆ ಬಂದು ಏನಂದರೆ ಕುಂಬಳಕಾಯಿ, ತ್ರಿಶೂಲ ಮತ್ತು ಕುಂಕುಮ ಕೊಡ್ತಕ್ಕದ್ದು. ಅಂದರೆ ಕೆಲವೊಂದು ಎಷ್ಟೋ ಜನ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿರುತ್ತೆ, ಆ ಕಳ್ತನ ಅದೇನೋ ಈ ಬಂಗಾರ ಕೊಡೋಗಿದೆ, ಮುಂದೆ ಬಂಗಾರ ಸಿಕ್ಕೋದು ಅಂತ ಈಗ ಬಂದು ಕುಂಬಳಕಾಯಿ, ತ್ರಿಶೂಲ ಮತ್ತು ಕುಂಕುಮ ಕೊಡ್ತಕ್ಕಂತ ಹೇಳ್ಕೋಬೇಕು. ಈ ಥರ ಇದು ಒಂದೇ ದಿನದಲ್ಲಿ ಬಂದಿರುವಂತಹ ಹರಕೆ ಕುಂಬಳಕಾಯಿ.
ಓಕೆ, ಬಳೆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆದು ನಾವು ರಿಟರ್ನ್ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇವೆ. ಸೊ ನಿಮಗೆ ಈ ಎಪಿಸೋಡ್ ಇಷ್ಟ ಆದಲ್ಲಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ. ಮುಂಚೆ ಬರ್ತಿದೆ ಪ್ರಶಾಂತ್ ನನ್ನ ಜೊತೆ. ಮಾಡಲಿ ಯಾರಿದು ತಗೊಳ ಬೋಟಿ ಮಸಾಲ ತಗೊಳ್ಳಿ. ಅಪ್ಪು ಪಂಡೆಲ್ಲ ಪಾಡಂದೆ ಹೆಪ್ಪಿ ಅಲ್ಲೇ ಎಷ್ಟು ಆಯ್ತು ಸರ್? ತಗೊಳ 3